ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಅನ್ಫೋಲ್ಡ್ ಎಐ. ನಮ್ಮ ಜೀವನದಲ್ಲಿ ಎಷ್ಟೋ ಜನ ಸಿಗ್ತಾರೆ. ಅದರಲ್ಲಿ ಕೆಲವರು ನಮ್ಮನ್ನ ಕಂಡ್ರೆ ಊರ್ಕೊಳ್ತಾರೆ ಅಥವಾ ಸುಮ್ಸುಮ್ನೆ ದ್ವೇಷ ಮಾಡ್ತಾರೆ. ಇಂಥವರನ್ನ ಸರಿ ಮಾಡೋಕೆ ಸಾವಿರ ದಾರಿ ಇರ್ಬೋದು. ಆದ್ರೆ ಸೈಕಾಲಜಿ ಪ್ರಕಾರ ಒಂದು ಪವರ್ಫುಲ್ ದಾರಿ ಇದೆ. ಅದೇ ಬೆಂಜಮಿನ್ ಫ್ರಾಂಕ್ಲಿನ್ ಇಫೆಕ್ಟ್. ಈ ವಿಚಿತ್ರವಾದ ಕಥೆ ಶುರುವಾಗುವುದು 18ನೇ ಶತಮಾನದಲ್ಲಿ. ಬೆಂಜಮಿನ್ ಫ್ರಾಂಕ್ಲಿನ್ ಅಮೆರಿಕಾದ ದೊಡ್ಡ ಲೀಡರ್ ಆಗಿದ್ದಾಗ ಅವರಿಗೊಬ್ಬ ರೈವಲ್ ಅಥವಾ ಪೊಲಿಟಿಕಲ್ ಎನಿಮಿ ಇದ್ದ. ಅವನು ಇವರನ್ನ ಸದಾ ಸಾರ್ವಜನಿಕವಾಗಿ ಟೀಕೆ ಮಾಡ್ತಿದ್ದ. ಫ್ರಾಂಕ್ಲಿನ್ ಅವನತ್ರ ಜಗಳ ಆಡ್ಲಿಲ್ಲ, ಬದಲಾಗಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಆ ಶತ್ರುವಿನತ್ರ ಬಹಳ ಅಪರೂಪದ ಒಂದು ಪುಸ್ತಕ ಇತ್ತು. ಫ್ರಾಂಕ್ಲಿನ್ ಆ ಮನುಷ್ಯನಿಗೆ ಒಂದು ಲೆಟರ್ ಬರೆದು, ನಿಮ್ಮತ್ರ ಇರುವ ಆ ಬುಕ್ನ ನಾನು ಓದೋಕೆ ಒಂದು ವಾರ ಕೊಡ್ತೀರಾ ಅಂತ ಬಹಳ ವಿನಯವಾಗಿ ಕೇಳಿದ್ರು. ಆ ವ್ಯಕ್ತಿ ಕೂಡ ಬುಕ್ ಕೊಟ್ಟ. ಒಂದು ವಾರ ಆದ್ಮೇಲೆ ಫ್ರಾಂಕ್ಲಿನ್ ಬಹಳ ಪ್ರೀತಿಯಿಂದ ಅದನ್ನ ವಾಪಸ್ ಮಾಡ್ತಾರೆ. ಅಂದಿನಿಂದ ಆ ಶತ್ರು ಮನುಷ್ಯ ಫ್ರಾಂಕ್ಲಿನ್ ಜೊತೆ ಬಹಳ ಆತ್ಮೀಯವಾಗಿ ಮಾತಾಡೋಕೆ ಶುರು ಮಾಡಿದ. ಅವರ ಸ್ನೇಹ ಕೊನೆ ತನಕ ಇತ್ತು. ಇದು ಹೇಗೆ ಸಾಧ್ಯ ಆಯಿತು ಅಂತ ಸೈಕಾಲಜಿಸ್ಟ್ಗಳು ರಿಸರ್ಚ್ ಮಾಡಿದಾಗ ಬಯಲಾಗಿದ್ದು ಕಾಗ್ನಿಟಿವ್ ಡಿಸನೆನ್ಸ್. ನಮ್ಮ ಬ್ರೈನ್ನಲ್ಲಿ ಎರಡು ವಿರುದ್ಧ ಆಲೋಚನೆಗಳು ಬಂದಾಗ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಆ ಶತ್ರು ಬುಕ್ ಕೊಟ್ಟಾಗ ಅವನ ಬ್ರೈನ್ಗೆ ಒಂದು ಕನ್ಫ್ಯೂಷನ್ ಆಯಿತು. ನಾನು ಅವನನ್ನ ದ್ವೇಷ ಮಾಡ್ತೀನಿ, ಆದ್ರೆ ಅವನಿಗೆ ಸಹಾಯ ಮಾಡ್ದೆ ಅಂದ್ರೆ ಅವನು ಖಂಡಿತ ಒಳ್ಳೆ ಮನುಷ್ಯನೇ ಇರಬೇಕು, ಅಥವಾ ನಾನು ಅವನನ್ನ ಇಷ್ಟಪಡ್ತೀನಿ ಇರಬೇಕು. ಹೀಗೆ ಅವನ ಮನಸ್ಸು ತನ್ನ ಒಳಗಿನ ದ್ವೇಷವನ್ನ ಅಳಿಸಿ ಹಾಕಿ ಫ್ರಾಂಕ್ಲಿನ್ ಬಗ್ಗೆ ಇದ್ದ ಕೆಟ್ಟ ಅಭಿಪ್ರಾಯವನ್ನ ಬದಲಾಯಿಸಿತು. ಈ ಟ್ರಿಕ್ನ ನೀವು ಕೂಡ ನಿಮ್ಮ ಲೈಫ್ನಲ್ಲಿ ಟ್ರೈ ಮಾಡಬಹುದು. ಯಾರಿಗಾದ್ರೂ ನಿಮ್ಮ ಮೇಲೆ ಕೋಪ ಇದ್ರೆ ಅವರಿಂದ ಒಂದು ಸಣ್ಣ ಪೆನ್ ಅಥವಾ ಸಣ್ಣ ಹೆಲ್ಪ್ ಕೇಳಿ ನೋಡಿ. ಅವರು ಸಹಾಯ ಮಾಡಿದ ತಕ್ಷಣ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇದ್ದ ನೆಗೆಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಬರೀ ಮ್ಯಾನಿಪುಲೇಷನ್ ಅಲ್ಲ, ಇದು ಮನುಷ್ಯನ ಸಹಜ ಸ್ವಭಾವ. ಈ ಮಾಹಿತಿ ನಿಮಗೆ ಹೇಗನ್ಸ್ತು? ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.